ಶಾಂತಲಾಗಮ್ಮ. ಹೋದ್ರೆ ಮುಗಿಸ್ಬಿಡ್ತೀನಿ ನಿನ್ನ. ಶಾಂತಲಾಗು. ನಿನ್ನ ಈಗಲೇ ಅಮ್ಮ ಶಾಂತಲಾಗಮ್ಮ. ಹೇಳು. ಅಮ್ಮ ಶಾಂತಲಾಗಮ್ಮ. ಅಕ್ಕ. ಹಲೋ. ಗುಡ್ ಮಾರ್ನಿಂಗ್ ಮೇಡಮ್. ಪರ್ಸನಲ್ ಲೋನ್ ಏನಾದ್ರೂ ಬೇಕಿತ್ತಾ ಮೇಡಮ್ ನಿಮ್ಗೆ? ನಿಮ್ಗೆ ಬುದ್ಧಿ ಇದೆಯಾ? ನಾನ್ ಸೀರಿಯಸ್ ಆಗಿ ಇನ್ವಾಲ್ವ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ರೆ ಲೋನ್ ಬೇಕು ಅಂತ ಕೇಳ್ತೀಯಾ? ಫೋನ್ ಇಡೋ ಇಡಿಯಟ್. ಬ್ಯಾಂಕ್ ಅವ್ರ ಅನ್ಸತ್ತೆ, ಕೆಲ್ಸ ಕಾರ್ಯ ಇರಲ್ಲ. ರೆಡಿ, ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಎಂತ ನಾಟಕ ಮಾಡಿದ್ಲು ಅಂತ ನೋಡಿದ್ರಲ್ಲ ನೀವೆಲ್ಲ. ಅಮ್ಮನವ್ರ ಮೈ ಮೇಲ್ ಬಂದಂಗೆ ನಾಟಕ ಮಾಡಿದ್ಲು. ನೈನಿ ಹೆತ್ತು ಮಗು ಎಲ್ಲಿದೆ ಅಂತ ನನಗ್ ಗೊತ್ತಿದೆ ಅಂತ ನನ್ನನ್ನು ಸಿಕ್ಕಾಕ್ಸಿದ್ಲು. ನನಗ್ ಗೊತ್ತಿಲ್ಲ ಅಂದ್ರೂ ಕೂಡ ನನ್ನನ್ನು ಎಲ್ರೂ ಅಪಾರ್ಥ ಮಾಡ್ಕೋತಾ ಇದ್ರಲ್ವಾ? ಅಯ್ಯ, ಫೋನ್ ಮಾಡಿದ್ ಯಾರೋ ಗೊತ್ತಿಲ್ಲ, ಆದ್ರೆ ಟೈಮ್ ಸರಿಯಾಗಿ ಫೋನ್ ಬಂದಿದ್ದಕ್ಕೆ ಇವ್ಳ ಬಂಡವಾಳ ಎಲ್ಲ ಬಯಲಾಯ್ತು. ನಿಜವಾಗ್ಲೂ ಅಮ್ಮನವ್ರು ಬಂದಿದಾರೇನೋ ಅನ್ಕೊಂಡು ನಿನ್ ಕಾಲಿಗೆ ಬೀಳೋಣ ಅಂತ ನಾನು ಅನ್ಕೊಂಡಿದ್ದೆ ಅಕ್ಕ. ಮಾಡ್ಬೇಕಿತ್ತು ತಾನೆ. ಮಾಡ್ತೀನಿ ಈಗ ನಿನ್ಗೆ. ಒಂದ್ ನಿಮಿಷ ಅತ್ತೆ. ಅಕ್ಕ, ನೀನ್ ಯಾವ ವಿಷಯದಲ್ಲಿ ತಮಾಷೆ ಮಾಡಿದ್ರು ಅದ್ಯಾವುದಕ್ಕೂ ಬೇಜಾರು ಮಾಡ್ಕೊಂಡಿಲ್ಲ. ಆದ್ರೆ ಇಲ್ಲಿಗೆ ಬಂದಿದ್ದು ನನ್ ದೊಡ್ಡ ಮಗಳಿಗೋಸ್ಕರ. ನನ್ನ ಆರಾಧಿಸೋ ಗಾಯತ್ರಿ ಅಮ್ಮವ್ರ ಪುನರ್ಜನ್ಮದ ರೂಪಕ್ಕೋಸ್ಕರ. ಅಮ್ಮನವ್ರ ಸನ್ನಿಧಿಯಲ್ಲಿ ನನ್ನ ಮಗಳು ಎಲ್ಲಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ ಅಂತ ಎಷ್ಟೊಂದು ಆಸೆ ಎಲ್ಲ ಕಟ್ಕೊಂಡು ಬಂದೆ. ನಿನಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು, ಆದ್ರೆ ಗೊತ್ತಿಲ್ದಿರೋರ್ಗೆ ಗೊತ್ತು ಅಂತ ಸುಳ್ಳು ಹೇಳಿ ದಯವಿಟ್ಟು ನನ್ನ ಪ್ರಯತ್ನನ ವೇದನೆನ ಹಾಳು ಮಾಡಕ್ ನೋಡ್ಬೇಡ ಅಕ್ಕ. ಸಾರಿ ನೈನಿ. ನೈನಿ, ನೊಂದ್ಕೋಬೇಡ. ಅಮ್ಮನವ್ರ ಮೇಲೆ ಭಾರ ಹಾಕಿದ್ಯಾ? ನಿನ್ ನೋವು ಕಮ್ಮಿ ಆಗ್ಬೇಕು ಅಂದ್ರೆ ಅಮ್ಮನವ್ರಿಗೆ ಶರಣಾಗು. ಅವ್ರನ್ನ ಇವ್ರನ್ನ ಕೇಳ್ತಾ ಕೂತ್ರೆ ಪ್ರಯೋಜನ ಇಲ್ಲ ನೈನಿ. ಆ ಅಮ್ಮನ್ನೇ ಕೇಳು. ಈ ಸಲ ಯಾರ ಮೇಲೆ ಅಮ್ಮನವ್ರು ಬರ್ತಾರೋ. ನಿಜವಾಗ್ಲೂ ಭಕ್ತಿ ಇದ್ರೆ ಯಾರ ಮೇಲಾದ್ರೂ ಅಮ್ಮನವ್ರ ಅನುಗ್ರಹ ಇರುತ್ತೆ. ಅಮ್ಮ ಪರಮೇಶ್ವರಿ, ನಿನ್ ಸನ್ನಿಧಿಗೆ ಬಂದಿದ್ದೀನಿ. ಈ ದಿನ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ ಅಂತ ಗಾಯತ್ರಿ ಅಮ್ಮವ್ರು ಕೂಡ ಹೇಳಿದ್ದಾರೆ. ಅವ್ರು ಯಾವ ರೂಪದಲ್ಲಿದ್ದಾರೋ, ಎಲ್ಲಿದ್ದಾರೋ ನೀನ್ ತೋರಿಸ್ದೆ ಹೋದ್ರು ಅವ್ರ ಬಗ್ಗೆ ಇಲ್ಲಿ ಯಾರಿಗೆ ಗೊತ್ತಿರ್ಬೋದು ಅಂತ. ಅವರನ್ನಾದ್ರೂ ನನಗ್ ತೋರ್ಸಮ್ಮ. ನಿನ್ ಮಗಳಾಗಿ, ನಿನ್ ಭಕ್ತಳಾಗಿ ನಿನ್ನ ಬೇಡ್ಕೋತಾ ಇದ್ದೀನಿ ತಾಯಿ. ಇವತ್ತೇನಾದ್ರೂ ನನ್ನ ಮಗಳ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ನನ್ನ ಮನೆ ಕೂಡ ವಾಪಸ್ ಹೋಗೋದಿಲ್ಲ. ಇಲ್ಲೇ ಇರ್ತೀನಿ. ಸಾಯೋವರೆಗೂ ನಾನು ಉಪವಾಸ ಮಾಡ್ತೀನಿ.
ನನ್ನ ಹೆತ್ತ ಮಗಳಿಗೆ ಹಾಲು ಕೂಡ ಕುಡಿಸ್ದೇ ಇರೋ ನಾನು ಸುಖ ರಾಜಭೋಗನ ಅನುಭವಿಸ್ತಾ ಬದುಕಕ್ಕಾಗಲ್ಲಮ್ಮ. ನನ್ನ ಮಗಳ ಬಗ್ಗೆ ನಿಜ ತಿಳ್ಕೊಂಡ್ರೆ ಅವಳಿಗೆ ಅಪಾಯ ಬರ್ಬೋದೇನೋ, ಆದ್ರೆ ಅದನ್ನ ತಿಳ್ಕೊಳ್ಳೋವರೆಗೂ ನಾನು ಇಲ್ಲಿಂದ ಕದ್ಲಲ್ಲ. ನನ್ನ ಪ್ರಾಣ ಹೋದ್ರು ನನಗೆ ಮೊದಲು ಅಪಾಯ ಬಂದು ಕಣ್ಮುಚ್ಚಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಪ್ರಾಣ ಹೋಗೋದ್ರೊಳಗೆ ಒಂದ್ಸಲ ನನ್ನ ಹೆತ್ತ ಮಗಳನ್ನ ಕಣ್ಣಾರೆ ನೋಡಕ್ ಬಿಡಮ್ಮ. ಅವಳ ಬಗ್ಗೆ ಗೊತ್ತಿರೋರ್ನ ನನಗ್ ತೋರ್ಸಮ್ಮ ತಾಯಿ, ನಂಗೆ ತೋರ್ಸಮ್ಮ.